ಇವತ್ತು ನಾವು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಅವರು ಮಾಡಿರುವಂಥ ಹಲವಾರು ಪವಾಡಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಈಗಾಗಲೇ ಹಲವು ದಿನಗಳ ಹಿಂದೆ ಅವ್ರ ಬಗ್ಗೆ ನಾನೊಂದು ಮಾಹಿತಿ ಹಾಕಿದ್ದೆ. ಅದರಲ್ಲಿ ಒಬ್ಬರು ಕಮೆಂಟ್ ಕೂಡ ಮಾಡಿದರು, ಅವರ ಇನ್ನೂ ಹಲವಾರು ಪವಾಡಗಳಿವೆ, ನೀವು ಇನ್ನೂ ಸ್ವಲ್ಪ ಹೇಳಿ ಅಂತ ಹೇಳಿ. ಅದಕ್ಕಾಗಿ ಅವರು ಮಾಡಿರುವಂತಹ ಪವಾಡಗಳಲ್ಲಿ ಎರಡು ಅತಿ ಮುಖ್ಯವಾದಂತಹ ಪವಾಡಗಳನ್ನು ನಾನೀಗ ಹೇಳ್ತಿದ್ದೀನಿ. ಅಥಣಿಯ ಶಿವಯೋಗಿಗಳು ಧ್ಯಾನದಲ್ಲಿ ಕುಳಿತಿರುವಾಗ ಅವ್ರಿಗೆ ಒಂದು ವಿಚಾರ ತಲೆಯಾಗಿ ಬಂತು. ಏನಂತಂದ್ರೆ, ಲಿಂಗವನ್ನು ಕಟ್ಟಿಕೊಳ್ಳುವುದು ಇದು ನಮ್ಮನ್ನು ಬಂಧದಿಂದ ಮುಕ್ತ ಮಾಡ್ತೈತೋ ಏನ ಮತ್ತಷ್ಟು ಬಂಧನಕ್ಕೆ ಒಳಪಡಿಸ್ತೈತೋ ಅಂಥೇಳಿ ವಿಚಾರ ಬಂತು. ಇನ್ನು ಹೆಂಗೆ ಮಾಡೋದು, ಇದನ್ನು ಹೆಂಗೆ ಪರಿಹರಿಸ್ಕೊಳ್ಬೇಕು ಅಂಥೇಳಿ ಬಹಳ ವಿಚಾರ ಮಾಡಕತ್ರು. ಸಾಕ್ಷಾತ್ ಕಾಶಿಯ ವಿಶ್ವೇಶ್ವರನ ಅವತಾರಿ ಅವರು. ಯಾಕಂತಂದ್ರೆ ಒಂದು ಸಲ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಕಾಶಿಗೆ ಹೋಗೋರಿದ್ರು. ಕಾಶಿಗೆ ಹೋಗೋ ಸಂದರ್ಭದೊಳಗೆ ಗರಗದ ಮಡಿವಾಳಜ್ಜಗೆ ಭೇಟಿಯಾಗಿ ಹೋಗಬೇಕು ಅಂಥೇಳಿ ವಿಚಾರ ಮಾಡ್ರಿ. ಗರಗಕ್ಕೆ ಬಂದರು. ಅಲ್ಲಿ ಮಡಿವಾಳಜ್ಜವರು ಕುಂತಿದ್ರು. ನಮಸ್ಕಾರ ರೀ ಅಪ್ಪಾರ, ನಾನು ಕಾಶಿಗೆ ಹೋಗ್ಬೇಕಂತ ಮಾಡೀನಿ ಅಂಥೇಳಿ. ಹೌದು, ಭಾಳ ಒಳ್ಳೆಯ ವಿಚಾರ. ಆದ್ರೆ ಅಲ್ಲಿ ಮಾತನಾಡಕ್ಕೆ ಸಾಧ್ಯ ಇಲ್ಲದಂತಹ ಆ ಕಾಶಿ ವಿಶ್ವನಾಥನ ಯಾಕೆ ನೋಡ್ತಿ? ಮಾತಾಡುವಂತಹ ಒಬ್ಬ ವಿಶ್ವನಾಥ ಅದನು, ಅವಂಗ ಹೋಗಿ ಭೇಟಿ ಆಗಲ್ಲ ನೀ ಅಂತ ಅಂದ್ರು ಅವರು. ಮೃತ್ಯುಂಜಯ ಸ್ವಾಮಿಗಳಿಗೆ ಗೊತ್ತಾಗಲಿಲ್ಲ ಯಾರದು ಏನು ಅಂಥೇಳಿ ಅವರು ವಿಚಾರ ಮಾಡಕತ್ರು. ಅವ್ರಿಗೆ ಅರ್ಥ ಆಗಲಿಲ್ಲ. ಕೇಳ್ರಿ ಅವ್ರು, ಮತ್ತೆ ಯಾರ್ರೀ ಅಪ್ಪರ, ಏನು ನನಗೆ ಗೊತ್ತಾಗ್ವತ್ತು. ಅಲ್ಲೋ, ನೀ ಕಾಶಿಗೆ ಹೋಗಿ ಅಲ್ಲಿ ಬೇರೆ ಲಿಂಗ ನೋಡಿ ನಮಸ್ಕಾರ ಮಾಡಿ ಬರವ, ಆ ವಿಶ್ವನಾಥನ ಯಾಕೆ ನೋಡ್ತಿ? ನಿಜ ವಿಶ್ವನಾಥ, ಮಾತಾಡುವ ವಿಶ್ವನಾಥ ಅದಾನು, ಅವ್ನು ಹೋಗಿ ಭೇಟಿ ಆಗುವ ಅಂದ್ರು. ಅದೇ ಯಾರು ಗೊತ್ತಾಗುವತ್ತು ಹೇಳ್ರಿ ನೀವ ಅಂತೇಳಿ ಅಂದಾಗ, ಅಥಣಿಗೆ ಹೋಗು, ಅಥಣಿ ಶಿವಯೋಗಿಗೆ ಏನಪ್ಪಾ ಅಂತಂದ್ರೆ ನೀ ಭೇಟಿಯಾಗು, ಅವನೇ ಮಾತಾಡುವ ವಿಶ್ವನಾಥ ಅಂಥೇಳಿ ಅಂದ್ರು ಅವರು, ಮಡಿವಾಳಜ್ಜವರು. ನೋಡ್ರಿ ಎಂತಹ ಮಹಾಪುರುಷ ಅಥಣಿಯ ಶಿವಯೋಗಿಗಳು. ಅಥಣಿಯ ಶಿವಯೋಗಿಗಳಿಗೆ ಈ ವಿಚಾರ ಬಂದಿತ್ತಲ್ಲ, ಕೊರಳೊಳಗ ಲಿಂಗವನ್ನ ಧರಿಸುವುದು ಅದು ಬಂಧನಕ್ಕೆ ಒಳಪಡಿಸ್ತೈತೋ ಏನು ನಮ್ಮನ್ನು ಬಂಧದಿಂದ ಮುಕ್ತ ಮಾಡ್ತೈತೋ ಅಂಥೇಳಿ ಅವರದು ವಿಚಾರ. ಇದನ್ನು ಬಗೆಹರಿಸ್ಕೋಬೇಕಂಥೇಳಿ ಅವ್ರೇನು ಮಾಡ್ರು, ಸಿದ್ಧಾರೂಢಗೆ ಭೇಟಿಯಾಗಿ ಬರಬೇಕು, ಹುಬ್ಬಳ್ಳಿ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಭೇಟಿಯಾಗಬೇಕು ಅಂಥೇಳಿ ವಿಚಾರ ಮಾಡ್ರಿ. ಸಿದ್ಧಾರೂಢರು ತಂದ್ರೆ ಆರೂಢರವರು, ಎಲ್ಲವನ್ನ ಜಯಿಸಿದವರು. ಅವರು ತಮ್ಮ ಕೊರಳೊಳಗೆ ಲಿಂಗವನ್ನು ಧರಿಸಿಲ್ಲ. ಸಿದ್ಧಾರೂಢರ ಫೋಟೋಗಳನ್ನು ನೀವು ನೋಡಬಹುದು, ಲಿಂಗಧಾರಣೆ ಅವರು ಮಾಡಿಲ್ಲ.
ಕಾರಣ ಏನಂದ್ರೆ ಲಿಂಗ ಸ್ವರೂಪಿನಾದ ಗುರುವಿನ ಮುಂದೆ ನನಗ್ಯಾಕೆ ಲಿಂಗವನ್ನ ಕಟ್ಟಿಕೊಂಡು ಒಂದು ಜಾತಿಗೆ ನಾನು ಸೀಮಿತ ಆಗವಲ್ಲ, ಹೀಗಾಗಿ ನನಗೆ ಲಿಂಗದ ಅವಶ್ಯಕತೆ ಇಲ್ಲ ಅಂಥೇಳಿ ಆರುಡರು ತಮ್ಮ ಗುರುವಿನ ಪಾದಕ್ಕೆ ಲಿಂಗವನ್ನ ಸಮರ್ಪಣೆ ಮಾಡಿರ್ತಾರೆ. ನಾನು ಎಲ್ಲ ಜಾತಿ ಮತ ವರ್ಗಕ್ಕೆ ಸಂಬಂಧ ಇದ್ದಾವ, ಲಿಂಗ ಕಟ್ಕೊಂಡು ಒಂದೇ ಜಾತಿಗೆ ಏನಪ್ಪಾ ಅಂತಂದ್ರೆ ನಾನು ಬಂಧನಕ್ಕೆ ಒಳಪಟ್ಟು ಅದೊಂದಕ್ಕೆ ಸೀಮಿತ ಆಗುವುದಿಲ್ಲ ಅಂಥೇಳಿ ತಮ್ಮ ಕೊರಳೊಳಗಿನ ಲಿಂಗವನ್ನ ತಮ್ಮ ಗುರುಗಳ ಪಾದಕ್ಕೆ ಅವರು ಒಪ್ಪಿಸಿರ್ತಾರೆ. ಅವ್ರನ್ನ ಕೇಳಾಕ ಏನಪ್ಪಾ ಅಂತಂದ್ರೆ ಅಥಣಿ ಶಿವಯೋಗಿಗಳ ಬರೋರಿದ್ರು. ಆರುಡರಿಗೆ ಏನಾಯ್ತು ಅಂತಂದ್ರೆ ದಿವ್ಯ ಜ್ಞಾನ ನೋಡ್ರಿ ಅವ್ರಿಗೆ ಗೊತ್ತಾಗ್ಬಿಡ್ತು. ಅಥಣಿಯ ಶಿವಯೋಗಿಗಳು ನಮ್ಮ ಮಠಕ್ಕೆ ಬರಾಕತ್ತಾರ ಅಂತ ಹೇಳಿ ಅವಾಗ ತಮ್ಮ ಎಲ್ಲ ಶಿಷ್ಯಂದಿರನ್ನ ಕರ್ಕೊಂಡು ತಾವು ಕೂಡ ಹೋಗಿ ಅಲ್ಲೇ ಹಿತ್ತಲೊಳಗಿದ್ದ ಏನಪ್ಪಾ ಅಂತಂದ್ರೆ ಒಂದು 5-6 ನಮನಿ ಹೂವ ಹರ್ಕೊಂಡು ತಾಟಿನೊಳಗೆಲ್ಲ ಜೋಡಿಸಿಡ್ಲಾಕತ್ರು. ಶಿಷ್ಯಂದ್ರ ಅಂದ್ರು, ಎದಕ್ಕೆ ಜೋಡ್ಸಾಕತ್ತೀರಿ ಗುರುಗಳ ಅಂತೇಳಿ. ಇಲ್ಲಪ್ಪ, ಅವರು ಅಥಣಿಯಿಂದ ಶಿವಯೋಗಿಗಳು ಅಂತ ಬರ್ತಾರ, ಅವರ ಲಿಂಗ ಪೂಜೆಗೆ ನಾವೆಲ್ಲ ಸಿದ್ಧತೆ ಮಾಡಿಕೊಡ್ಬೇಕು ಅಂತ ಹೇಳಿ. ನೋಡ್ರಿ, ತಮ್ಮ ಕೊಳ್ಳಾಗ ಲಿಂಗ ಕಟ್ಕೊಂಡಿಲ್ಲ, ಆದ್ರೆ ಲಿಂಗ ಪೂಜೆಗಾಗಿ ಶಿವಯೋಗಿಗಳಿಗೆ ಸಕಲ ಸಿದ್ಧತೆಯನ್ನ ಮಾಡ್ಲಿಕ್ಕತ್ತಾರ. ಶಿವಯೋಗಿಗಳಿಗೆ ಈ ವಿಚಾರ ಗೊತ್ತಿಲ್ಲ. ಮಠಕ್ಕೆ ಬಂದ ಕೂಡಲೇ ಎಲ್ಲರೂ ಶಿವಯೋಗಿಗಳು ಬಂದ್ರು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದ ಸಿದ್ಧಾರೂಢರ ಹತ್ರ ಕರ್ಕೊಂಡು ಬಂದ್ರು. ಯಥಾ ಪ್ರಕಾರ ಇಬ್ಬರು ಯೋಗಿಗಳ ನಡುಬರ್ಕ ಚರ್ಚೆ ಚಾಲು ಆಯಿತು. ಸಿದ್ಧಾರೂಢರ ಮತ್ತು ಲಿಂಗವನ್ನ ನಾವು ಕೊರಳೊಳಗ ಧರಿಸೋದು ಇದು ನಮ್ಮನ್ನ ಬಂಧ ಮುಕ್ತ ಮಾಡ್ತೈತೋ ಏನೋ ಮತ್ತಷ್ಟು ಬಂಧನಕ್ಕೆ ಒಳಪಡಿಸ್ತೈತೋ ಅಂತ ಹೇಳಿ ಕೇಳ್ರಿ. ಅವಾಗ ಆರೂಢರು ಅಂದ್ರು, ಅದು ಅವರವರ ವಿಚಾರಕ್ಕೆ ತಕ್ಕಂತೆ. ಯಾಕಂತಂದ್ರೆ ನಾನೇ ನನ್ನ ಕೊರಳೊಳಗೆ ಲಿಂಗವನ್ನ ಧರಿಸಿಲ್ಲ, ಅದು ನನಗೆ ಬಂಧವನ್ನು ಉಂಟು ಮಾಡ್ತತಿ ಅಂತ ಹೇಳಿ. ನೀವು ಲಿಂಗವನ್ನ ಧರಿಸಿರೋರು, ನಿಮಗೆ ಅದು ಬಂಧನದಿಂದ ಮುಕ್ತ ಮಾಡ್ತೈತಂದ್ರೆ ನೀವು ಧರಿಸ್ರಿ, ನಿಮಗೆ ಬಂಧನ ಉಂಟು ಮಾಡ್ತೈತಂದ್ರೆ ಅದು ತೆಗೀರಿ ಅಣ್ಣಾಕ ನನಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂಥೇಳಿ ಆರೂಢರು ಅಂದ್ರು. ಆಯಿತು, ನೀವು ಹೆಂಗಂತೀರಿ ಹಂಗ ಅಂತೇಳಿ ಅಂದ್ರು. ಒಳಗೆ ಕರ್ಕೊಂಡು ಹೋದ್ರು ಸಿದ್ಧಾರೂಢರು. ಬರ್ರಿ ಶಿವಯೋಗಿಗಳ ಒಳಗೆ ಲಿಂಗ ಪೂಜೆಗಾಗಿ ನಿಮಗೆ ಸಕಲ ಸಿದ್ಧತೆಯನ್ನು ನಾನು ಮಾಡಿಟ್ಟಿದ್ದೀನಿ ಅಂತ ಹೇಳಿ. ಅವಾಗ ಸಿದ್ಧಾರೂಢರು ಅಷ್ಟು ಅಂದಿದ್ದೇ ತಡ ಶಿವಯೋಗಿಗಳು ಅಂದ್ರು, ಎಂತಹ ಮಹಾಪುರುಷಪ್ಪ ನೀನೇ ಲಿಂಗವನ್ನ ಧರಿಸಿಲ್ಲ, ಆದರೆ ಲಿಂಗ ಪೂಜೆ ಧರಿಸಿರುವಂಥ ನನಗೆ ಲಿಂಗ ಪೂಜೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದೆಯಾ, ಅಂತಹ ಮಹಾನ್ ಪುರುಷ ಅಂಥೇಳಿ ಅವ್ರ ಕಣ್ಣಾಗ ಆನಂದ ಭಾಷ್ಪ ಬರ್ತಿತ್ತು. ಆಯಿತು, ಎಲ್ಲ ಮುಗೀತು, ಊಟೋಪಚಾರಗಳನ್ನು ಮುಗಿಸ್ಕೊಂಡ್ರು. ಇನ್ನು ಅಥಣಿ ಶಿವಯೋಗಿಗಳು ಏನಂದ್ರು, ಆಯಿತು ನಾನಿನ್ನು ಹೋಗ್ತೀನಿ, ಹೋಗುವಾಗ ಗಣೇಶ್ ಪೇಟೆಯ ಜಡಪ್ಪ ಮುತ್ಯಾರವ್ರಿಗೆ ಭೇಟಿಯಾಗಿ ಹೋಗ್ತೀನಿ ಅಂತಂದ್ರು. ಜಡ್ಯಪ್ಪ ಶಿವಯೋಗಿಗಳು ಅಥವಾ ಜಡಿಸಿದ್ದ ಜಡ್ಯಪ್ಪನವರು ಅಂಥೇಳಿ ಅವ್ರಿಗೆ ಕರೀತಾರೆ ಗಣೇಶ್ ಪೇಟೆ ಒಳಗೆ. ಹೋದ್ರು. ಹೋಗಿ ಇನ್ನೂ ಗಣೇಶ್ ಪೇಟೆ ಮುಟ್ಟಿದ್ದಿಲ್ಲ. ಜಡಿಸಿದ್ದ ಮಹಾರಾಜರು ನೋಡ್ರಿ, ಜಡಿಸಿದ್ದ ಶಿವಯೋಗಿಗಳು
ಅವರು ಮಹಾಪುರುಷರು. ಅವರಿಗೆ ಈ ವಿಚಾರ ತಿಳಿತು. ಅವರು ದಿನ ಕೊರಳೊಳಗೆ ಲಿಂಗ ಹಾಕೊಳ್ಳೋರು ಅಂದ ಲಿಂಗ ಹಾಕೊಳ್ಳೋದನ್ನು ಮರ್ತಿದ್ರು. ದಿನ ಹಾಕೊಳ್ಳೋರು, ಆದರೆ ಆವಾಗ ಏನಾಗಿತ್ತು ಗೊತ್ತಿಲ್ಲ, ಮರ್ತು ಬಿಟ್ಟಿದ್ರು. ಈ ವಿಚಾರ ನೋಡ್ರಿ ಅವರ ದಿವ್ಯ ದೃಷ್ಟಿಗೆ ಗೊತ್ತಾಯ್ತು, ಅತಡಿಯ ಶಿವಯೋಗಿಗಳು ನನ್ನ ಹತ್ತಿಗೆ ಬರತಾರೋ ಅಂತ ಹೇಳಿ. ಅವಾಗ ಗಾಬರಿ ಆದ್ರು. ಎಲ್ಲ ಮಠ ತುಂಬ ಓಡಾಡಕತ್ರು. ಎಲ್ಲಿಟ್ಟಿರೋ ನನ್ನ ಕೊಳ್ಳಾಗಿನ ಲಿಂಗ ಅಂಥೇಳಿ ಶಿಷ್ಯರಿಗೆ ಕೇಳಕತ್ತ. ಲಿಂಗ ಕೊಡ್ರೋ, ಶಿವಯೋಗಿ ಬರಾತನೋ, ನನ್ನ ಕೊಳ್ಳಾಗ ಲಿಂಗಿಲ್ಲ, ಲಿಂಗ ಕೊಡ್ರೋ ಅಂಥೇಳಿ ಮಠದ ತುಂಬ ಓಡಾಡ್ತಿದ್ರು. ಅವಾಗ ಅಲ್ಲಿ ಉಳ್ಳಾಗಡ್ಡಿ ಒಣಾಕಿದ್ದ ಒಬ್ಬ ಶಿಷ್ಯ ಲಿಂಗ ಸಿಗಲಾರ ಬಟ್ಟಿಗೆ ಒಂದು ಕೆಂಪು ಅರಿವಿ ತಗೊಂಡು ಅದ್ರೊಳಗೆ ಉಳ್ಳಾಗಡ್ಡಿ ಇಟ್ಟು ಅದಕ್ಕೆ ಒಂದು ಗಂಟು ಕಟ್ಟಿ ತಮ್ಮ ಕೊಳ್ಳ ಹಾಕೊಂಡ್ಬಿಟ್ಟಿದ್ರು. ಅದನ್ನ ಲಿಂಗದ ಗತಿ ಮಾಡಿಬಿಟ್ಟಿದ್ರು. ಅವ್ರ ಕಟ್ಟಗೋ ತಡ ಇಲ್ದನ ಅತಣಿ ಶಿವಯೋಗಿಗಳು ಅವ್ರ ಮಠದೊಳಗೆ ಕಾಲಿಟ್ಟೇ ಬಿಟ್ರು. ಬರ್ರಿ ಶಿವಯೋಗಿಗಳು ಬರ್ರಿ ಅಂತ ಹೇಳಿ ಇಬ್ರು ಆಲಿಂಗನ ಮಾಡಿಕೊಂಡು ಒಳಗೆ ಹೋದ್ರು. ಮತ್ತೆ ಯಥಾ ಪ್ರಕಾರ ಅವರೆಲ್ಲ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಮಾತಿನ ಒಳಗೆ ಅಣಿಯಾದರು. ಅತಣಿ ಮುರುಗೇಂದ್ರ ಶಿವಯೋಗಿಗಳು ಮತ್ತೆ ಪ್ರಶ್ನೆ ಕೇಳ್ರಿ, ಅಲ್ರಿ ಮತ್ತೆ ಈಗ ನಾವು ಕೊಳ್ಳಾಗ ಲಿಂಗ ಕಟ್ಕೊಂಡಿವು, ಇದು ನಮ್ಮನ್ನ ಬಂಧ ಮುಕ್ತ ಮಾಡ್ದತ್ತೀವೋ ಏನ ಮತ್ತಷ್ಟು ಬಂಧನಕ್ಕೆ ಒಳಪಡಿಸ್ತೇವೋ ಅಂತೇಳಿ. ಇವರು ಜಡಿಸಿದ್ದ ಯೋಗಿಗಳು ಏನು ಮಾಡ್ರು, ಹುಬ್ಬಳ್ಳಿ ಸಿದ್ಧಾರೂಢರು ಏನಂದಿದ್ರಲ್ಲ ಅವ ಮಾತನ್ನ ಅಲ್ಲಿ ಅಂದ್ರು. ಲಿಂಗ ಧರಿಸೋದು ನಮ್ಮನ್ನ ಬಂಧನಕ್ಕೇನು ಒಳಪಡಿಸೋದಿಲ್ಲ, ಅದು ನಮ್ಮನ್ನ ಮತ್ತಷ್ಟ ಚಲೋ ಕಾರ್ಯಕ್ಕೆ ಅಣಿ ಮಾಡ್ತೈತಿ ಅಂಥೇಳಿ ಮಾತಂದ್ರು. ಅದಂದು ಇಡೀ ಲೋಕವೇ ಏನಪ್ಪಾ ಅಂತಂದ್ರೆ ಲಿಂಗದೊಳಗೆ ಐತಿ, ಸರ್ವಮಯಂ ಲಿಂಗಮಯಂ ಅಂಥೇಳಿ ಅಂದ್ರು. ಅವಾಗ ಶಿವಯೋಗಿಗಳಂದ್ರು, ಪ್ರತಿಯೊಂದರಲ್ಲೂ ಲಿಂಗವನ್ನ ಕಾಣುವಂತಹ ನೀವು ಎಂತಹ ಮಹಾನ್ ಪುರುಷರು ಇದ್ದೀರಿ, ನಿಮ್ಮ ಭೇಟಿಯಾಗಿದ್ದು ನನಗೆ ಬಹಳ ಆನಂದ ಆಯಿತು ಅಂತಂದ್ರು. ನೋಡ್ರಿ ಎಂಥ ವಿಚಾರಪ್ಪ ಅಂತಂದ್ರೆ ಎಲ್ಲದರಲ್ಲೂ ಲಿಂಗ ಸ್ವರೂಪನನ್ನಾಗಿ ಕಾಣುವುದೇನೈತಲ್ಲ, ಈ ವಿಷಯ ಬಹಳ ಸಣ್ಣ ವಿಷಯ ಅಲ್ಲ. ಪ್ರತಿಯೊಂದರಲ್ಲೂ ಏನಪ್ಪಾ ಅಂತಂದ್ರೆ ವಸ್ತುವಿನಲ್ಲೂ ಪರಮಾತ್ಮನನ್ನ ಕಾಣಬೇಕಾಗ್ತೈತಿ. ನೋಡ್ರಿ ಅತಣಿ ಶಿವಯೋಗಿಗಳಿಗೆ ಏನ್ ಅನ್ಸಿತ್ತು, ಇವ್ರ ಕೊಳ್ಳಾಗ ಏನು ಉಳ್ಳಾಗಡ್ಡಿ ಕಟ್ಕೊಂಡಿದ್ರಲ್ಲ, ಈ ಉಳ್ಳಾಗಡ್ಡಿಯಲ್ಲಿಯೂ ಸಹ ಲಿಂಗನನ್ನ ಕಾಣತನ ಜಡಿಸಿದ್ದ ಅಂಥೇಳಿ ನೀವು ಎಂತಹ ಮಹಾಪುರುಷರು ಅಂಥೇಳಿ ಅಂದ ಆ ಮಠದೊಳಗಿಂದ ಹೋಗಿದ್ರು. ಜಡಿಸಿದ್ದ ಯೋಗಿಗಳು ಅವ್ರ ಶಿಷ್ಯಂದ್ರಿಗೆ ಅಂದ್ರು, ನೋಡ್ರಿ ಈಗ ಬಂದಾವ ಶಿವಯೋಗಿ ಅಂತಿಂತ ಶಿವಯೋಗಿ ಅಲ್ಲ, ಪರಮಾತ್ಮನ ಸ್ವರೂಪ ಅದ. ನಾನು ಕೊಳ್ಳಾಗ ಉಳ್ಳಾಗಡ್ಡಿ ಕಟ್ಕೊಂಡಿನಂತ ಹೇಳಿ ಎಲ್ಲದರಲ್ಲೂ ಲಿಂಗವನ್ನ ಕಾಣುವ ನೀವು ಮಹಾಪುರುಷರು ಅಂತೇಳಿ ನನಗ ಅಂದು ಹೋತಾರಂದ್ರೆ ಅವ್ರ ಎಂತಹ ಮಹಾಪುರುಷರು ಇರಬೇಕು ಅಂಥೇಳಿ ತಮ್ಮ ಶಿಷ್ಯಂದ್ರಿಗೆ ಜಡಿಸಿದ್ದ ಯೋಗಿಗಳು ಅಂತಿದ್ರು. ಶರಣರು ಒಂದು ಕಡೆ ಕೂಡ್ತಾರೋ ಅಂತಂದ್ರೆ, ಒಂದು ಕಡೆ ಸೇರ್ತಾರೋ ಅಂತಂದ್ರೆ ಅಲ್ಲಿ ಎಂತಹ ಜ್ಞಾನದ ಹೊಳೆ ಹರಿತೈತಿ ಅಂತಂದ್ರೆ ಅದನ್ನ ನಾವು ಜಾತಿ ಮತ್ತು ಧರ್ಮಗಳನ್ನು ತ್ಯಜಿಸಿ ಅದನ್ನು ನಾವು ಕೇಳಬೇಕು. ಒಂದೇ ಜಾತಿಗೆ ನಾವು ಕಟ್ಟಿ ಬಿದ್ದು ಜ್ಞಾನವನ್ನು ಕಳ್ಕೋಕ್ ಹೋಗಬಾರದು. ಜ್ಞಾನ ಸಿಗತೈತಿ ಅಂತಂದ್ರೆ ಎಲ್ಲವನ್ನೂ ತ್ಯಜಿಸಿ ಜ್ಞಾನದ ಬೆನ್ನ ನಾವು ಹತ್ತಬೇಕಾಗ್ತೈತಿ. ಒಂದು ಸಲ ಏನಾಗಿತ್ತು, ಇದು ಕೆಲವೇ ದಿನಗಳ ಹಿಂದೆ ಅಂದರೆ ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆ. ಒಂದು ಸಲ ಶಿವಯೋಗಿಗಳ ಅಂತ್ಯ ಆಗಿತ್ತು.
ಮುರುಗೇಂದ್ರ ಶಿವಯೋಗಿಗಳು ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಯೋಗಿಗಳ ದೇಹ ಅಳಿದರೂ ಕೂಡ ಆತ್ಮ ಯಾವಾಗಲೂ ನಮ್ಮ ಸುತ್ತ ಇರ್ತೈತಿ ಅನ್ನಕ ಇದೊಂದು ನಿದರ್ಶನ. ಕೆಲವೊಬ್ರು ಏನು ಮಾಡ್ತಾರಂದ್ರೆ ದನ ಕರುಗಳನ್ನ ಮಠಕ್ಕೆ ಅಂತೇಳಿ ಬಿಡ್ತಿರ್ತಾರೆ. ಒಬ್ರು ಏನು ಮಾಡಿದ್ರು ಅಂದ್ರೆ ಒಂದು ಹೋರಿ ಮಠಕ್ಕೆ ಬಿಟ್ಟಿದ್ರು. ಈ ಘಟನೆ ನಡೆದ ಬಹಳ ವರ್ಷ ಏನಾಗಿಲ್ಲ, ಒಂದು 30-40 ವರ್ಷದ ಆಸ್ಪಾಸಿನಲ್ಲಿ ನಡೆದಿದ್ದು. ಅವಾಗ ಒಬ್ಬರ ಹೋರಿಯನ್ನು ಬಿಟ್ಟಿದ್ರು. ಅದು ಊರೊಳಗ ತಣಿ ಒಳಗೆ ಎಲ್ಲ ಅಡ್ಡಾಡಿ ತಿಂತಿತ್ತು. ಎಲ್ಲರೂ ಏನನ್ನವರು ಶಿವಯೋಗಿಗಳ ಮಠಕ್ಕೆ ಎತ್ತಾ ಬಿಟ್ಟಾರು, ಅದಕ್ಕೆ ಏನಾದರೂ ಕೊಡ್ರಿ ಅಂಥೇಳಿ ಎಲ್ಲರೂ ಯಾರ ಅಂಗಡಿ ಮುಂದೆ ಬರಲಿ, ಎಲ್ಲಿ ಸಂತ್ಯಾಗ ಹೋಗ್ಲಿ, ಎಲ್ಲೇ ಹೋದ್ರು ಅದಕ್ಕೆ ಯಾರು ಏನೂ ಮಾಡ್ತಿಲ್ಲಾಗಿದ್ರು. ಎಲ್ಲರೂ ಅದಕ್ಕೆ ತಿನ್ಲಾಕ ಕೊಡ್ತಿದ್ರು. ಆದರೆ ವಿಚಿತ್ರ ಏನಾಗಿತ್ತು ಅಂತಂದ್ರೆ ತಿಂದು ಅದು ಹೋರಿ ಫುಲ್ ಹುಂಬಾಗಿಬಿಟ್ಟಿತ್ತು. ಒಮ್ಮೊಮ್ಮೆ ಮಂದಿಗೆ ಹಾಯ್ಲಕ್ಕ ಹೋಗ್ತಿತ್ತು. ಮತ್ತೆ ಕೆಲವೊಂದು ಅಂಗಡಿಗಳನ್ನ ಏನಪ್ಪಾ ಅಂತಂದ್ರೆ ಧ್ವಂಸ ಮಾಡ್ತಿತ್ತು. ಸಂತ್ಯಾಗ ಏನಪ್ಪಾ ಅಂತಂದ್ರೆ ಎಲ್ಲವನ್ನ ಏನಪ್ಪಾ ಅಂತಂದ್ರೆ ಕೊಂಬಿನಿಂದ ತೂರ್ಯಾಡಿ ಬಿಡ್ತಿತ್ತು, ಹುಂಬಾಗಿಬಿಟ್ಟಿತ್ತು. ಮಂದಿಗೆ ಅದು ಏನಾಯ್ತಂದ್ರೆ ಬರಬರ್ತಾ ಸಮಸ್ಯೆ ಆಗ್ಲಿಕ್ಕಾಯ್ತು. ಏನ್ ಹಿಂಗಾಯ್ತಲ್ಲ, ಶಿವಯೋಗಿಗಳಿಗೆ ಬಿಟ್ಟಂತಹ ಈ ಹೋರಿ ಹಿಂಗೆ ಹುಂಬಾಗಿಬಿಟ್ಟೈತಿ ಅದನ್ನ ಕಟ್ಟಿ ಹಾಕುವಂಥವರು ಯಾರೂ ಇಲ್ಲ. ಯಾಕಂದ್ರೆ ಅದನ್ನ ಹಿಡಿಯಾಕಂತೂ ಯಾರಿಗೆ ಆಗೋದಿಲ್ಲ, ಯಾಕಂದ್ರೆ ಫುಲ್ ಹುಂಬಾಗಿಬಿಟ್ಟೈತಿ. ಅದಕ್ಕೆ ಇನ್ನೇನು ಮಾಡೋದಪ್ಪ ಅಂಥೇಳಿ ಎಲ್ಲರೂ ವಿಚಾರ ಮಾಡಕತ್ತಾಗ ಇನ್ನು ಬಿಟ್ಟು ಬಿಡ್ರಿ, ಮತ್ತೆ ಇನ್ನೇನು ಆತತಿ, ಶಿವಯೋಗಿನ ನೋಡ್ಕೋತಾರ ಅಂತೇಳಿ ಬಿಟ್ಟು ಬಿಟ್ರಿ ಎಲ್ಲರೂ. ಬರಬಾರ್ತ ಏನಾಗಿತ್ತು ಅಂತಂದ್ರೆ ಬಹಳ ಅತಿರೇಕ ಆಗಿಬಿಡ್ತು ಆ ಹೋರಿದು. ಒಬ್ಬ ಏನು ಮಾಡಿಬಿಟ್ಟ ಅಂತಂದ್ರೆ ಅದು ಶಿವಯೋಗಿಗಳ ಮಠಕ್ಕೆ ಬಿಟ್ಟಿದ್ದು ಹೋರಿ ಅಂತ ಹೇಳಿ ಗೊತ್ತಾಗಲ್ದನ ಅದರ ಡುಬ್ಬಿಗೆ ಏನಪ್ಪಾ ಅಂತಂದ್ರೆ ಚಾಕು ಚುಚ್ಚಿಬಿಟ್ಟಿದ್ದ. ಡುಬ್ಬಿಗೆ ಚಾಕು ಚುಚ್ಚಿದ. ಅದು ಎಲ್ಲ ಜನರಿಗೆ ಗೊತ್ತಾಗ್ತಿತ್ತು. ಬೆಣ್ಣಾಗ ರಕ್ತ ಸೋರ್ತಿತ್ತು. ಚಾಕುನು ಮತ್ತು ಅಲ್ಲೇ ಇತ್ತು. ಯಾರೇ ತೆಗಿಬೇಕಂತೇಳಿ ಹೋಗ್ಬೇಕಂದ್ರೆ ಅದು ಸಾಧ್ಯ ಆಗುದಿಲ್ಲ, ಯಾಕಂದ್ರೆ ಹಾಯ್ತಿತ್ತು. ಆದ್ರೆ ರಕ್ತ ಮಾತ್ರ ಏನಾಗೈತಿ, ಬೆನ್ನಾಗಿಂದ ಹೋಗಲಾಕತ್ತೈತಿ. ಜನ ನೋಡಿದವರು ಮರಗಲಾಕತ್ರು. ಅಯ್ಯ ಪಾಪ, ಮತ್ತಿನ್ನೇನು ಹಿಂಗಾಯ್ತಲ್ಲ ಅಂಥೇಳಿ. ತೆಗಿಯುವಂಥ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕುವಾರು, ಯಾಕಂದ್ರೆ ಹಾಯ್ತಿತ್ತು ಅಂತ ಹೇಳಿ. 1 ದಿವಸ ಹೋಯ್ತು, 2 ದಿವಸ ಹೋಯ್ತು, ಎತ್ತಿಗೆ ಬಹಳ ತೊಂದರೆ ಆಗ್ಲಿಕ್ಕಿತ್ತು. ಎತ್ತಿನ ಕಣ್ಣಾಗ ನೀರು ಬರ್ಲಾಕತ್ತು. ಆ ನೋವನ್ನ ಆ ಹೋರಿ ತಡ್ಕೋಲಿಲ್ಲ. ತುಂಬಾ ದೊಡ್ಡ ಗಾಯ ಆಯ್ತು. ಇನ್ನೂ ಚಾಕು ಅದರ ಬೆನ್ನೊಳಗೈತಿ, ರಕ್ತ ಸೋರ್ತಾ ಇದೆ. ಇನ್ನು ಕ್ರಿಮಿಕೀಟಗಳ ಏನಪ್ಪಾ ಅಂತಂದ್ರೆ ಬೆಳೆಯುವಂಗ ಆಗ್ಲಕ್ಕಾಯ್ತು. ಬೆನ್ನಾಗ ದೊಡ್ಡ ನೋವಾಯ್ತು. ಯಾರೂ ತೆಗಿಯಾಕ ಮುಂದಾಗುವರು. ಅದ್ರೊಳಗೆ ಒಬ್ಬ ಭಕ್ತ ಏನು ಮಾಡಿಬಿಟ್ಟ, ಇನ್ನೂ ಈಗಿನ ಮಠ ಸ್ವಲ್ಪ ದೊಡ್ಡದು. ಅವಾಗಿನ ಮಠ ಮೊದಲಾಗಿ ಏನಪ್ಪಾ ಅಂತಂದ್ರೆ ಬರೇ ಗದ್ದಿಗೆಗೆ ಸಣ್ಣದೊಂದು ಬಾಗಿಲಿತ್ತು. ಆ ಭಕ್ತ ಇದ್ದಾವ ಏನು ಮಾಡಿದ, ಬಂದ ಶಿವಯೋಗಿಗಳ ಮುಂದೆ ಕುಂತ. ಅಪ್ಪಾರ, ನಾವಂತೂ ಮಠಕ್ಕೆ ಎತ್ತ ಬಿಟ್ಟಿವ್ರಿ, ಹೋರಿ ಬಿಟ್ಟಿವು. ಅದನ್ನ ಬೆನ್ನಾಗ ಹಿಂಗ ಆಗೈತಿ, ಯಾರೋ ಚುಚ್ಚಿಬಿಟ್ಟಾರು. ತೆಗಿಯೋದು ನಮ್ಮ ಕಡೆ ಆಗವಾತು. ನಿನ್ನ ಎತ್ತ ನೀನ ಹೆಂಗ ತೆಗಿಪ, ಏನ್ ಮಾಡ್ತಿ ಮಾಡು ಅಂಥೇಳಿ ಶಿವಯೋಗಿಗಳ ಗದ್ದಿಗೆ ನಮಸ್ಕಾರ ಮಾಡಿ ಒಬ್ಬ ಬೇಡ್ಕೊಂಡು ಬಂದ್ಬಿಟ್ಟದ. ವಿಚಿತ್ರ ಏನು ನಡೆದಿತ್ತು ಅಂತಂದ್ರೆ
ದಿನ ಕಳೆದು ಅಂದ್ರೆ ರಾತ್ರಿ ಕಳೆದ ಮರುದಿವಸ ಆಗೋದ್ರೊಳಗೆ ಆ ಎತ್ತಿನ ಡುಬ್ಬದೊಳಗೆ ಆ ಚಾಕುನು ಇರಲಿಲ್ಲ, ಮತ್ತು ಸ್ವಲ್ಪ ಪ್ರಮಾಣದ ಗಾಯನೂ ಕೂಡ ಏನಾಗಿತ್ತಂದ್ರೆ ಕಡಿಮೆ ಆಗಿತ್ತು, ಮಾದಿತ್ತು. ಮಂದ್ಯನವರು ನಿನ್ನೆರೆ ಎಷ್ಟು ದೊಡ್ಡ ಗಾಯ ಇತ್ತು, ಚಾಕು ಇತ್ತು, ಇವತ್ತರೆ ಚಾಕುನೂ ಇಲ್ಲ, ಮತ್ತು ಗಾಯ ಒಮ್ಮೆ ಕಡಿಮೆನಾಗಿತ್ಲೆ, ಎಂತಹ ಪವಾಡ ಆಗೈತಿ ಅಂಥೇಳಿ ಇದನ್ನೆಲ್ಲ ಜನ ನೋಡ್ಯಾರ. ಅತನಿಯೊಳಗೆ ಎಷ್ಟೋ ಹಿರಿಯರ ಈ ವಿಸ್ಮಯವನ್ನು ನೋಡ್ಯಾರ. ಅವಾಗ ಯಥಾ ಪ್ರಕಾರ ಇನ್ನ ಮಠದ ಬಾಗಲ ತೆಗೆದ ಒಳಗೆ ಪೂಜೆಗೆ ತಯಾರು ಮಾಡಬೇಕಾಗಿತ್ತು. ಬಾಗಲ ತೆಗೆದ ಗದ್ದಿಗೆ ಒಳಗೆ ಹೋಗ್ಬೇಕನ್ನೋದ್ರಾಗ ಆ ಗದ್ದಿಗೆಯ ಸುತ್ತ ಏನಾಗಿತ್ತಂದ್ರೆ ಸೆಗಣಿ ಬಿದ್ದಿತ್ತು. ನೋಡ್ರಿ ಎಂತಹ ವಿಸ್ಮಯ ಅಂತಂದ್ರೆ, ಸ್ವತಃ ಎತ್ತನ ಆ ಗದ್ದಿಗೆ ಹತ್ತಿಕ್ನ ಹೋಗಿತ್ತು. ಆ ಚಾಕುವನ್ನ ಮುರುಗೇಂದ್ರ ಶಿವಯೋಗಿಗಳ ತೆಗೆದಿದ್ರು. ನೋಡ್ರಿ ರಾತ್ರಿ ಮತ್ತು ಕೀಲಿ ಹಾಕಿರ್ತಾರ ಅದಕ್ಕೆ. ಆ ಎತ್ತ ಅಲ್ಲಿ ಹೆಂಗ ಹೋಗಿರಬೇಕು, ಆ ಚಾಕುವನ್ನ ಹೆಂಗ ಶಿವಯೋಗಿಗಳ ತೆಗೆದಿರಬೇಕು. ನೋಡ್ರಿ ಅವರ ಅಂತ್ಯ ಆದ್ರೂ ಸಹ, ಅವರ ದೇಹ ಇಲ್ಲ ಅಂದ್ರೂ ಸಹ ಅವರ ಆತ್ಮ ಯಾವಾಗಲೂ ಇದ್ದೇ ಇರ್ತತಿ. ಸತ್ಕಾರ್ಯಗಳಿಗೆ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಇರ್ತತಿ. ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.